ತುಳು ಜಾನಪದದಲ್ಲಿರುವ ಬಹಳ ಮುಖ್ಯವಾದ ಪ್ರಕಾರ ಅಂತಂದರೆ ಧಾರ್ಮಿಕ ರಂಗಭೂಮಿ ಪ್ರಕಾರ, ಅದು ರಂಗ ಪ್ರದರ್ಶನ ಕಲೆಗಳು ಅಂತ ಹೇಳ್ತಾರೆ. ಈ ನಿರ್ದಿಷ್ಟವಾಗಿ ರಂಗ ಪ್ರದರ್ಶನ ಕಲೆಗಳಲ್ಲಿ ಕುಣಿತಗಳಿವೆ, ಕ್ರೀಡೆಗಳಿವೆ ಮತ್ತು ಆರಾಧನಾ ಪ್ರಕಾರಗಳಿವೆ. ನೀವು ಕುಣಿತಗಳಿಗೆ ಹೋಲಿಸಿದರೆ ಈ ರಂಗ ಪ್ರಕಾರ ಇದೆ, ಧಾರ್ಮಿಕ ರಂಗಭೂಮಿ ಏನಿದೆ ಭೂತಾರಾಧನೆ, ಇದು ಹೆಚ್ಚು ಸಂಕೀರ್ಣವಾದದ್ದು. ಹಾಗೆ ಇದರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವೊಂದು ವ್ಯಾಪಕವಾದ ಸಾಮಾಜಿಕ ಚೌಕಟ್ಟಲ್ಲಿಟ್ಟು ಇದನ್ನು ನೋಡಬೇಕಾಗುತ್ತೆ. ನೀವು ಕೇವಲ ಆರಾಧನೆ ಅಂತ ನೋಡಿದರೆ ಅಲ್ಲೊಬ್ಬ ಕಲಾವಿದ ಇರ್ತಾರೆ, ಆತ ದೈವದ ಪ್ರತಿನಿಧಿಯಾಗಿ ಅಥವಾ ಮಾಧ್ಯಮವಾಗಿ ಆತ ವ್ಯವಹರಿಸ್ತಾನೆ. ನಾವು ದೈವದ ಪಾತ್ರಿ ಅಥವಾ ಮಾನಿ ಅಂತ ಹೇಳ್ತೇವೆ. ಆ ವ್ಯಕ್ತಿಯ ಮೇಲೆ ದೈವ ಆಹ್ವಾನೆ ಆಗಬೇಕಾದರೂ ಕೂಡ ಅನೇಕ ಅಂಶಗಳನ್ನು ಆತ ಪಾಲಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಭೂತಾರಾಧನೆಯ ಸಂದರ್ಭವನ್ನು ಒಂದು ಮಧ್ಯಂತರ ಜಗತ್ತು ಅಂತ ಹೇಳ್ತೇವೆ ನಾವು. ಮಧ್ಯಂತರ ಜಗತ್ತು ಅಂತ, ಇಡೀ ದೈವ ಕಾಣಿಸಿಕೊಳ್ಳುವುದೇ ಈ ಮಧ್ಯಂತರ ಜಗತ್ತಿನಲ್ಲಿ. ಅಂದರೆ ಅದು ವಾಸ್ತವ ಮತ್ತು ಅವಾಸ್ತವದ ನಡುವಿನ ಒಂದು ಜಗತ್ತದು. ಈಗ ಉದಾಹರಣೆಗೆ ಭೂತ ಎಲ್ಲಿ ನಡೆಯುತ್ತದೆ, ಅದರ ಅಲ್ಲಿಯ ಸಿದ್ಧತೆಗಳೇನು, ಅದರ ಆವರಣ ಯಾವುದು, ಕೊಡಿ ಅಡಿ, ಆಮೇಲೆ ಮಂಟಪ ಇರಬಹುದು, ಅಲ್ಲಿ ಬಲಿ ಇಟ್ಟುದಿರಬಹುದು. ಅಂದರೆ ಆ ನಿರ್ದಿಷ್ಟ ಜಾಗ ಒಂದನ್ನು ನಾವು ಮಧ್ಯಂತರ ಜಗತ್ತು ಅಂತ ಹೇಳೋದು. ಆ ವ್ಯಕ್ತಿ ನಿರ್ದಿಷ್ಟ ವೇಷಭೂಷಣವನ್ನು ಹಾಕಬೇಕು. ಸಾಮಾನ್ಯವಾಗಿ ಉಳಿದ ವ್ಯಕ್ತಿಗಳಿಗಿಂತ ಅಂದರೆ ಬೇರೆಯವರಿಗಿಂತ ಅವನನ್ನು ಪ್ರತ್ಯೇಕಗೊಳಿಸಿ, ಅಂದರೆ ವ್ಯಕ್ತಿಯನ್ನು ಪ್ರತ್ಯೇಕಗೊಳಿಸಿ, ಕಾಲವನ್ನು ಪ್ರತ್ಯೇಕಗೊಳಿಸಿ, ಸ್ಥಳವನ್ನು ಪ್ರತ್ಯೇಕಗೊಳಿಸಿ, ಆವರಣವನ್ನು ಪ್ರತ್ಯೇಕಗೊಳಿಸಿ, ವಿಶಿಷ್ಟವಾಗಿ ಪ್ರತ್ಯೇಕಗೊಳಿಸಿ, ಅಂದರೆ ಆ ಒಂದು ಜಗತ್ತನ್ನು ನಿರ್ಮಾಣ ಮಾಡಿ ಅಲ್ಲಿ ದೈವವನ್ನು ಬರಮಾಡಿಕೊಳ್ಳುವುದು. ಹಾಗಾಗಿ ನೀವು ಎಲ್ಲೋ ಬೇಕು ಅಂದರೆ ಅಲ್ಲಿ ದೈವ ಕಾಣಿಸಿಕೊಳ್ಳುವುದಿಲ್ಲ, ಯಾವುದೋ ವ್ಯಕ್ತಿಯ ಮೇಲೆ ದೈವ ಕಾಣಿಸಿಕೊಳ್ಳುವುದಿಲ್ಲ. ಹಾಗಾಗಿ ಅವನ ಒಂದು ಸಿದ್ಧತೆ ಇರ್ತದೆ. ನಾವು ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಾಗ ವ್ಯಕ್ತಿ ಅಂದರೆ ದೈವದ ಮಾಧ್ಯಮ ಮಾಡಿಕೊಳ್ಳುವಂತಹ ಸಿದ್ಧತೆಗಳು, ಮುಖ್ಯವಾಗಿ ಒಬ್ಬ ವ್ಯಕ್ತಿ ದೈವದ ಮಾಧ್ಯಮವಾಗಿ ರೂಪಾಂತರಗೊಳ್ಳುವುದು ಇಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಇದೇನು ಒಂದು ಕಲ್ಪನೆ ಅಂದರೆ, ನಾನಾಗ ಯೋಗ ಮತ್ತು ಮಾಯಾ ಅದು ನನಗೆ ಬಹಳ ಇಷ್ಟ. ಯಾಕೆ ಅಂತ ಹೇಳಿದರೆ ಆಕ್ಚುಲಿ ಆ ತುಳುವಿನ ಎರಡು ಪದಗಳು ಇಸ್ ಒನ್ ಆಫ್ ದಿ ಬೆಸ್ಟ್ ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಈಗ ನಾವು ಮಾತಾಡ್ತೇವೆ, ನಾವು ಯೋಗದಲ್ಲಿದ್ದೇವೆ. ಈಗ ನಮ್ಮ ಹಿರಿಯರುಗಳು ಅನೇಕ ಇಲ್ಲದವರು ಮಾಯದಲ್ಲಿದ್ದಾರೆ. ಈ ಒಂದ್ ವೇಳೆ ನಾವು ಮತ್ತು ಅವರು ಒಂದ್ ಕಡೆ ಸೇರ್ಲಿಕ್ಕೆ ಸಾಧ್ಯ ಆದ್ರೆ ಹೇಗೆ? ಒಂದು ಪಾಯಿಂಟ್ ಅಲ್ಲಿ ನಾವು ಮತ್ತು ಸೇರುವುದು ಯೋಗದಲ್ಲಿ, ಅದಕ್ಕೆ ಯೋಗ ಮಾಯಾ ಅಂತ. ಇಟ್ ಇಂಟರ್ಮೀಡಿಯೇಟ್ ವರ್ಲ್ಡ್, ಮಧ್ಯಂತರ ಜಗತ್ತು. ಈಗ ಈ ಆರಾಧನೆ ಹೇಗೆ ಆಗ್ತದೆ ಅಂದ್ರೆ, ಇದು ಒಂದು ರೀತಿಯಲ್ಲಿ ಒಂದು ತನ್ನ ಯಾವುದನ್ನ ಡ್ರಾಮಟೈಸಿಂಗ್ ಅಂಡ್ ಆಕ್ಚುಲೈಸಿಂಗ್ ದಿ ಮೀಟಿಂಗ್. ಹಾಗಾಗಿ ಏನಾಗ್ತದೆ, ಒಬ್ಬ ಕಲ್ಕುಡ ಕಲ್ಲೊಟ್ಟಿ ಕೊಡಗುಡಿಕೆಯನ್ನೆಲ್ಲ ನಮ್ಮ ಜೊತೆಗೆ ಮಾತಾಡ್ತಾರೆ, ನಮ್ಮ ಎದುರು ಕುಣಿತಾರೆ. ಅದಕ್ಕೆ ಒಂದು ಮೀಡಿಯಂ ಇರ್ತದೆ, ಒಂದು ಮಾಧ್ಯಮದವರು, ಅವನು ಪರಬ ಪಂಬದ ನಲಿಕೆಯವರು ಇರ್ಬೋದು, ಅವರ ಮೂಲಕ ಬರ್ತಾರೆ. ನಮ್ಗೆ ಆದ ಕಾರಣ ನಾವೇನಾಗಿದೆ, ಕೊಡುಕೆಯನ್ನೊಟ್ಟಿಗೆ ಮಾತಾಡ್ಬೋದು, ಅಥವಾ ಕೊರಗತಿನಿಯನ್ನೊಟ್ಟಿಗೆ ಮಾತಾಡ್ಬೋದು, ಅವನೇನೋ ಮಾತಾಡ್ತಾನೆ ಹೇಳ್ಬೋದು, ತನಿಮಾನಿಗಳ ಜೊತೆಗೆ ನಾವು ಮಾತಾಡ್ಬೋದು. ಇದು ಯೋಗ ಮತ್ತು ಮಾಯ ಒಟ್ಟಾಗುವಂಥದ್ದು. ಆಮೇಲೆ ಇದು ಹೆಚ್ಚು ಸಂಕೀರ್ಣ ಯಾಕೆ ಅಂತಂದ್ರೆ, ಇದರ ಆವರಣ ಇದೆಯಲ್ಲ, ಈ ದೈವದ ಒಂದು ವಾಸಸ್ಥಾನ ಅಂತ ನಾವು ಹೇಳ್ತೇವೆ. ಅದಕ್ಕೊಂದು ಗುಡಿ ಕಟ್ತೇವೆ, ಅಲ್ಲಿ ಮುಖಮೂರ್ತಿಯನ್ನು ಇಡ್ತೇವೆ, ಅದರಲ್ಲಿ ದೈವ ನೆಲೆ ನಿಲ್ತದೆ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ನಮ್ಮ ಕಣ್ಣಿಗೆ ಕಾಣುವುದು ಒಂದು ವಸ್ತು, ಆ ವಸ್ತುವಿನಲ್ಲಿ ದೈವ ಇದೆ. ಹಾಗಾಗಿ ನೋಡಿ, ದೈವಾರಾಧನೆಯಲ್ಲಿ ಆರಾಧನೆಯ ಸಂದರ್ಭದಲ್ಲಿ ಒಂದು ಆವೇಶ ಆಗಬೇಕಾದ್ರೆ ಕೆಲವು ಸ್ಪರ್ಶಗಳು ಉಂಟು. ಒಂದು ವಸ್ತುವನ್ನು ಮುಟ್ಟುವುದು, ಆ ವಸ್ತುವನ್ನು ಕೈಗೆ ತೆಕ್ಕೊಳ್ಳುವುದು, ಒಂದು ಮುಖವನ್ನು ಮುಖಕ್ಕೆ ಕಟ್ಟಿಕೊಳ್ಳುವಂಥದ್ದು, ಆಭರಣಗಳನ್ನು ಕಟ್ಟಿಕೊಳ್ಳುವುದು, ಆಮೇಲೆ ಇದು ಏನು ಸಾಮಗ್ರಿಗಳನ್ನು ಆಯುಧಗಳನ್ನು ಹಿಡ್ಕೊಳ್ಳುವುದು. ಹೀಗೆ ಸ್ಪರ್ಶದ ಮೂಲಕ ಒಂದು ಆವೇಶವನ್ನು ತಂದುಕೊಳ್ಳುವಂಥದ್ದು, ಹೊರಗಿನಿಂದ ಒಂದು ಅಲೌಕಿಕವಾದ ಶಕ್ತಿಯನ್ನ ಮೈ ಮೇಲೆ ತಂದುಕೊಳ್ಳುವಂಥದ್ದು ಅದು ಒಂದು. ಇನ್ನೊಂದು ಬಹಳ ಮುಖ್ಯವಾದದ್ದು, ಅದರ ಸ್ವರೂಪ ಅರ್ಥ ಮಾಡಿಕೊಳ್ಳಬೇಕಾದ್ರೆ ದೈವವೇಷದ್ದು ಭೂತಾರಾಧನೆಯದ್ದು ಈ ಪಾಡ್ದನಗಳನ್ನ ಅಲ್ಲಿ ಹಾಡುವಂಥದ್ದು ಉಂಟು. ಪಾಡ್ದನಗಳಲ್ಲಿ ದೈವದ ಕಥೆ ಉಂಟು. ಹಾಗಾಗಿ ಒಂದು ನಿರ್ದಿಷ್ಟ ದೈವಕ್ಕೆ ಆರಾಧನೆ ಮಾಡುವಾಗ ಆ ನಿರ್ದಿಷ್ಟ ದೈವದ ಪಾಡ್ದನವನ್ನೇ ಹಾಡಬೇಕು. ಆ ದೈವದ ಪರಿಕಲ್ಪನೆಯನ್ನ ಅದನ್ನು ಅವನು ಮನಸ್ಸಿಗೆ ತಂದುಕೊಳ್ಬೇಕಾಗುತ್ತೆ. ಅಂದರೆ ಈ ಪಾಡ್ದನ ಒಂದು ಮಾನಸಿಕ ಸಿದ್ಧತೆಯನ್ನು ತಂದುಕೊಡುತ್ತದೆ.
ಈ ವೇಷಭೂಷಣಗಳು ಒಂದು ದೈಹಿಕ ಸಿದ್ಧತೆಯನ್ನು ತಂದುಕೊಂಡ್ರೆ ಆರಾಧನೆಯ ಸ್ವರೂಪದಲ್ಲಿ ಪಾಡ್ದನಗಳು ಒಂದು ಮಾನಸಿಕ ಸಿದ್ಧತೆಯನ್ನು ತಂದುಕೊಡ್ತದೆ. ಅಂದರೆ ಪಂಜುರ್ಲಿ ಅಂದರೆ ಏನು? ಒಂದು ಹಂದಿಯ ಮರಿ, ಹಂದಿಯ ಕತೆ. ಹಾಗಾಗಿ ಹಂದಿ ಒಂದು ಪ್ರಾಣಿ ದೈವವಾದಾಗ ಅದರ ವರ್ತನೆಗಳು ಹೇಗಿರ್ತವೆ ಅದನ್ನು ನೋಡಿ. ಕೆಲವು ಸಂದರ್ಭಗಳಲ್ಲಿ ಆ ದೈವ ಮಾತನಾಡಲಿಕ್ಕಿಲ್ಲ. ಆರಂಭದ ಪೂರ್ವ ರಂಗ ಮತ್ತು ಉತ್ತರ ರಂಗ ಅಂತ 2 ಭಾಗ ಉಂಟು ಭೂತಾರಾಧನೆಯಲ್ಲಿ. ಮೊದಲ ಭಾಗದಲ್ಲಿ ಸಾಮಾನ್ಯವಾಗಿ ಅಟ್ಟಹಾಸ, ಪಂಜುರ್ಲಿಯಾದ ಮುರುಳುನೆ ಅಂತ ಹೇಳ್ತೇವೆ ನಾವು. ಅದು ಕೇವಲ ಶಬ್ದಗಳ ಮೂಲಕ, ಅಭಿನಯದ ಮೂಲಕ, ಆಂಗಿನ ಅಭಿನಯದ ಮೂಲಕ ತನ್ನ ಇಷ್ಟವನ್ನು, ಪ್ರೀತಿಯನ್ನು, ಸಂತೋಷವನ್ನು, ಮೆಚ್ಚುಗೆಯನ್ನು, ಆಕ್ಷೇಪವನ್ನು ವ್ಯಕ್ತಪಡಿಸ್ತದೆ. ಮಾತಾಡುವುದಿಲ್ಲ ಅದು ಆರಂಭದ ಭಾಗದಲ್ಲಿ. ಆಗ ದೈವಕ್ಕೆ ಹೇಳುದು, ನೀನು ನೆಲೆನಿಲ್ಲಬೇಕು, ನೀನು ಬಂದದ್ದು ಸಂತೋಷ ಆಯಿತು ಅಂತ ಹೇಳುವುದು, ನೀನು ಕಾಣಿಸಿಕೊಂಡದ್ದು ಒಳ್ಳೆಯದಾಯಿತು ಅಂತ. ಹಾಗಾಗಿ ಅವನೊಂದು ಮಾನಸಿಕ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಪಾಡ್ದನದ ಭಾಗವನ್ನು ಹಾಡ್ತಾನೆ. ಪಂಜುರ್ಲಿ ಎಲ್ಲಿ ಹುಟ್ಟಿತು, ಅದು ಎಲ್ಲಿಗೆ ಹೋಯಿತು, ಅದನ್ನು ಹುಟ್ಟುಕಟ್ಟು ಅಂತ ಒಂದು ಬರ್ತದೆ. ಒಸೆಯೋ ಸಂಧಿ ಅಂತ ಹೇಳ್ತಾರೆ. ಒಸೆಯೋ ಅಂದ್ರೆ ಆವೇಶ ಅಂತ ಅರ್ಥ. ಆವೇಶ ಬರುವಾಗ ಆ ದೈವದ ಹುಟ್ಟುಕಟ್ಟನ್ನು ಹೇಳಬೇಕು. ಅದು ಎಲ್ಲಿಂದ ಬಂತು ಅಂತ ಬಹಳ ಬಹಳ ತಾಂತ್ರಿಕವಾಗಿ ಹೇಳುವುದಾದರೆ, ಆ ಭೂತ ಹುಟ್ಟಿದಲ್ಲಿದ್ದ ಅದು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ತನ್ನ ಕಾರಣಿಕವನ್ನು ಪ್ರದರ್ಶಿಸಿ, ಅದು ಯಾವ ನೇಮ ಎಲ್ಲಿ ಯಾವ ಸ್ಥಳದಲ್ಲಿ ಪಡೀತದೆ ಅಲ್ಲಿಗೆ ಬಂದು ಅದು ನಿಲ್ಲಬೇಕದು. ಅಲ್ಲಿಗೆ ಬಂದು ನಿಲ್ಲುವಾಗ ಅಂದರೆ ಬೇರೆ ಬೇರೆ ಕಡೆಯಿಂದ ಬಂದು ಆರಾಧನೆ ನಡೆಯುವ ಸ್ಥಳಕ್ಕೆ ತಂದು ಕಥೆಯನ್ನು ನಿಲ್ಲಿಸಬೇಕು ಅವರು. ಅದು ತಾಂತ್ರಿಕವಾಗಿಯೂ ಕೂಡ ಅದು ಬಹಳ ಸಮಂಜಸವಾದದ್ದು. ಅದೇ ಅಲ್ಲಿಗೆ ದೈವ ಬಂತು ಅಂತ ಹೇಳುವಾಗ ಅವನಿಗೆ ಆವೇಶ ಬರ್ತದೆ. ಅಂದರೆ ಅದಕ್ಕೆ ಬೇಕಾದ ಮಾನಸಿಕ ಮತ್ತು ದೈಹಿಕ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಇದು ಇದರ ಸ್ವರೂಪದ ಒಂದು ನೆಲೆ. ಇನ್ನೊಂದು ಈ ಪಾಡ್ದನಗಳ ಬಗ್ಗೆ ಹೇಳಿದ್ರೆ, ಇದು ಒಂದು ಜಾಗತಿಕ ಮಟ್ಟದ ಎಲ್ಲ ಕಡೆಯಲ್ಲಿದೆ. ಈಗ ನೀವು ಕಲೇವಾಲ ಅನ್ನುವ ಫಿನ್ಲೆಂಡಿನ ಮಹಾಕಾವ್ಯ ಇರ್ಬೋದು, ಅಥವಾ ನೀವು ಯುಗೋಸ್ಲಾವಿಯನ್ ಮಹಾಕಾವ್ಯಗಳಿರ್ಬೋದು, ಆಫ್ರಿಕಾದ್ದಿರ್ಬೋದು, ಚೈನಾದ್ದಿರ್ಬೋದು, ಜಗತ್ತಿನ ಅಂದ್ರೆ ಹೆಚ್ಚು ಮಟ್ಟಿಗೆ ಯಾವುದು ಪ್ರಾಚೀನ ಸಂಸ್ಕೃತಿ ಉಳ್ಳ ದೇಶಗಳೆಲ್ಲವುಗಳಲ್ಲಿಯೂ ಇದೆ. ಅಮೆರಿಕದಲ್ಲಿ ಇಲ್ಲ, ಆದರೆ ಪ್ರಾಚೀನ ಸಂಸ್ಕೃತಿ ಉಳ್ಳ ಎಲ್ಲ ದೇಶಗಳಲ್ಲೂ ಕೂಡ ಈ ತರದ ಪಾಡ್ದನ ಅಥವಾ ಈ ನಮ್ಮ ಮಲೆಯಮಾದೇಶ್ವರ, ಮೊಂಟೆಸ್ವಾಮಿ, ಜುಂಜಪ್ಪ, ನಾವೇನನ್ನ ಜನಪದ ಕಾವ್ಯ ಕರಿತೇವೋ ಈ ತರದ್ದಿವೆ. ಯಾಕೆಂದ್ರೆ ಅವೆಲ್ಲವುಗಳು ಕೂಡ ಒಂದು ಅರ್ಥದಲ್ಲಿ ಒಂದು ಮೂಲತಃ ನಮ್ಮ ಶಿಷ್ಟ ಮಹಾಕಾವ್ಯಗಳಿಗೆ ಪ್ರೇರಣೆಗಳು. ಹೊಂಬರ್ನ ಮತ್ತು ವರ್ಜಿಲ್ನ ಕಾವ್ಯಗಳ ಹಾಗೇನೆ, ಇನಿಯಡ್ ಮತ್ತು ಒಡಿಸ್ಸಿಗಳ ಹಾಗೇನೆ, ನಮ್ಮ ಮಹಾಭಾರತ ಮತ್ತು ರಾಮಾಯಣದ ಹಾಗೇನೆ. ಉದಾಹರಣೆಗೆ ರಾಮಾಯಣದ್ದು ಜನಪದ ರಾಮಾಯಣ ಇದೆ, ಜನಪದ ಮಹಾಭಾರತದ ಅನೇಕ ಭಾಗಗಳಿವೆ. ಹಾಗಾಗಿ ಈ ಥರದವು ಜಗತ್ತಿನಾದ್ಯಂತ. ಆದ್ರಿಂದಲೇ ಇವತ್ತಿನ ದಿನ ಪಾಡ್ದನೆಗಳ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೌಲನಿಕ ಅಧ್ಯಯನ ಆಗ್ತಾ ಇದೆ. ಸಿರಿಯನ್ನ ಇಟ್ಕೊಂಡು, ಕೋಡಿಚೆನ್ನ ಇಟ್ಕೊಂಡು, ಅಥವಾ ಇತರ ದೇವಪುಂಜ ಇಟ್ಕೊಂಡು ಬೇರೆ ಬೇರೆ ಪಾಡ್ದನಗಳನ್ನ ಇವತ್ತು ಅಧ್ಯಯನ ಮಾಡುವಂತ ಕ್ರಮ ಆರಂಭ ಆಗಿದೆ. ಆದರೆ ಮಾದರಿಗಳು ಬೇರೆ ಬೇರೆ. ಈಗ ಏನಾಗ್ತದೆ, ವೀರಕಾವ್ಯಗಳ ಒಂದು ಮಾದರಿ ಇರಬಹುದು. ಈಗ ಮಾಂತ್ರಿಕ ಕಾವ್ಯಗಳು, ಉದಾಹರಣೆಗೆ ಮಲೆ ಮಹದೇಶ್ವರ, ಮೊಂಟೆಸ್ವಾಮಿಗಳು ಸ್ವಲ್ಪ ಮಾಂತ್ರಿಕಗಳು. ವಾಸ್ತವಿಕವಾಗಿ ಶಾಮನ್ ಅಂತ ಕರೀತಾರೆ ಆಫ್ರಿಕಾದಲ್ಲಿ, ಶಾಮನ್ ಅಂತ. ಜಪಾನ್ನಲ್ಲೂ ಇದೆ, ಚೈನಾದಲ್ಲೂ ಇದೆ. ಅಂದ್ರೆ ಒಬ್ಬ ನಾಯಕ ಮಾಂತ್ರಿಕನಾಗಿರ್ತಾರೆ. ನಮ್ಮಲ್ಲಿ ಕೋಡ್ದಬ್ಬ ಆ ಥರ ಬರ್ತಾರೆ, ಶಾಮನ್ ಅವನು. ನೀವು ನೋಡಿದ್ರೆ ಅವನು ಕೋಳಿಗಳಿಗೆ ಬಾಣ ಬಿಸಾಡ್ತಾರೆ, ಸತ್ತ ಮೇಲೆ ಮತ್ತೆ ಜೀವ ಮಾಡ್ತಾನೆ. ಆಮೇಲೆ ಈ ತರ ತುಂಬಾ ಅವನದು ಒಂದು ಮೊಸಳೆಯನ್ನ ಬಾಯಿಯಿಂದ ಇದನ್ನ ದನವನ್ನ ತೆಗಿತಾನೆ ಹೊರಗಡೆ, ಅವನು ಶಾಮನ್. ವಾಸ್ತವವಾಗಿ ಕೋಡ್ದಬ್ಬು ಇಂಟರ್ನ್ಯಾಷನಲಿ ತೌಲನಿಕೆಗೆ ಬಹಳ ಒಳ್ಳೆಯ ಟೆಕ್ಸ್ಟ್ ಅದು. ಈವನ್ ಕಲೇವಾಲ ಫಿನ್ಲೆಂಡಿನ ಮಹಾಕಾವ್ಯದಲ್ಲಿಯೂ ಅಲ್ಲಿರುವ ಅನೇಕ ಪಾತ್ರಗಳು ಶಾಮನ್ ಪಾತ್ರಗಳು. ಅಂದ್ರೆ ಇದು ಬಹಳ ಮುಖ್ಯವಾದ. ಯಾಕೆಂದ್ರೆ ಒಬ್ಬ ನಾಯಕ, ಉದಾಹರಣೆಗೆ ತುಂಬಾ ಮುಂಡಾಲ ಜಾತಿಯ ಒಬ್ಬ ಹುಡುಗ, ಕೋಡ್ದಬ್ಬು ಬರ ಮುಂಡಾಲ ಜಾತಿಯವನು. ಅವನಿಗೆ ಏನು ಐಡೆಂಟಿಟಿ ಹೇಗೆ ಬಂತು ಅಂದ್ರೆ ಅವನ ಈ ಶಕ್ತಿಯಿಂದ. ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಯಾಕೆಂದ್ರೆ ಇವರೊಬ್ಬನೇ ಈ ತರದ ಒಂದು ಶಕ್ತಿಯಿಂದ ಒಬ್ಬ ನಾಯಕನಾಗ್ತಾನೆ. ಅಂದ್ರೆ ಇದಕ್ಕೆ ಈ ಮಾಂತ್ರಿಕತೆ ವಾಸ್ತವಿಕವಾಗಿ ನಾನು ಕಂಡಾಗ ನನ್ನ ಬಾಲ್ಯದಲ್ಲಿ ತುಳುನಾಡಿನಲ್ಲಿ ಅನೇಕ ಈ ದಲಿತ ಜನಾಂಗದವರು ಒಳ್ಳೆಯ ಮಂತ್ರವಿದ್ಯೆ ಗೊತ್ತಿದ್ದವರಿದ್ರು. ಗೋಪಾಲರು ಅಂತ ಹೇಳ್ತಾ ಇದ್ರು, ಮುಗೇರರು ಅಂತ ಹೇಳ್ತಾ ಇದ್ರು, ತಪ್ಪು ಪಾಡುಣೆ ಅಂತ. ಹಿಂದೆಲ್ಲ ನಾವು ಚಿಕ್ಕದಿದ್ದಾಗ ನಮಗೆ ಏನು ತೊಂದರೆ ಆಗಬಾರದು, ತಪ್ಪು ಪಾಡುಣೆ ಈ ತರ. ಅಂದ್ರೆ ಇದು ಒಂದು ಜನಪದವಾದಂತಹ ಒಂದು ವಿದ್ಯೆ ಇದು. ಸೊ ಇದನ್ನ ಕುರಿತೇ ನೀವು ಕಾವ್ಯಗಳಿವೆ.
ಇನ್ನೊಂದು ಬಹಳ ಮುಖ್ಯವಾದ ನೆಲೆ ಯಾವುದು ಅಂತಂದ್ರೆ ಇದರ ಸಾಮಾಜಿಕ ನೆಲೆ. ಇದು ಒಂದು ನಿರ್ದಿಷ್ಟ ಜಾತಿ ಅಥವಾ ಒಂದು ನಿರ್ದಿಷ್ಟ ವರ್ಗವನ್ನ ಪ್ರತಿನಿಧಿಸಿದ ಒಂದು ಸಾಂಸ್ಕೃತಿಕ ನಾಯಕರಾದರೂ ದೈವತ್ವವನ್ನು ಹೊಂದಿದ ಮೇಲೆ ಅದು ಸಾಮಾಜಿಕರ ಆರಾಧನಾ ಶಕ್ತಿಯಾಗಿ ಅದು ಮಾರ್ಪಾಟಾಗ್ತದೆ ಅಥವಾ ಜನ ಅದನ್ನು ಸ್ವೀಕರಿಸ್ತಾರೆ. ಹಾಗಾಗಿ ಆರಾಧನೆಯ ಸಂದರ್ಭದಲ್ಲಿ ಒಂದು ಸಮಾಜದ ಎಲ್ಲರೂ, ಬ್ರಾಹ್ಮಣರೂ ಸೇರಿದಂತೆ, ಅವರಿಗೆ ಬೇರೆ ಬೇರೆಯ ಕೆಲಸಗಳಿವೆ, ಬೇರೆ ಬೇರೆಯ ಚಾಕರಿ ಅಂತ ಹೇಳ್ತೇವೆ, ಅದು ಸೇವೆ ಅಂತ ಹೇಳುವ ಕ್ರಮದಲ್ಲಿ ಆ ಪದ ಬರ್ತದೆ. ಎಲ್ಲರೂ ಒಟ್ಟು ಸೇರಿ ಕೆಲಸಗಳನ್ನು ಹಂಚಿಕೊಂಡು, ನಾವು ಹೇಳಬಹುದು ಆ ಕೆಲಸವನ್ನು ಹಂಚಿಕೊಳ್ಳುವಲ್ಲಿಯೂ ಒಂದು ಶ್ರೇಣೀಕೃತ ಜಾತ್ಯಾಧಾರಿತ ವ್ಯವಸ್ಥೆ ಕೆಲಸ ಮಾಡಿದೆ ಅಂತ ನಾವು ಹೇಳುವುದಾದರೂ ಕೂಡ ವಾಸ್ತವಿಕವಾಗಿ ಕೆಲಸಗಳನ್ನು ಹಂಚಿಕೊಂಡು ಅವರು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಚಪ್ಪರ ಹಾಕುವುದು ಯಾರು, ಭಂಡಾರ ತರುವುದು ಯಾರು, ಆಮೇಲೆ ಜಾಗವನ್ನು ಸಿದ್ಧಗೊಳಿಸುವುದು ಯಾರು, ದರಿ ಹಾಕುವುದು ಯಾರು, ಚರ್ವ ಬೇಯಿಸುವುದು ಯಾರು, ಆಮೇಲೆ ಬಲಿ ಬರಿಯುವುದು ಎಲ್ಲ, ಈ ಥರದ ಎಲ್ಲ ಸಿದ್ಧತೆಗಳನ್ನು ನಿರ್ದಿಷ್ಟ ಜಾತಿ ಅಥವಾ ಅವರು ಅದನ್ನು ಮಾಡ್ತಾರೆ. ಅದವರ ಒಂದು ಕಸುಬು, ಮನೆತನದ ಕೆಲಸ ಅಂತ ಇಟ್ಟುಕೊಳ್ತಾರೆ. ನಿನ್ನೆ ಮೊನ್ನೆಯವರೆಗೂ ಕೂಡ ಅದನ್ನು ಗೌರವದಿಂದ ಮಾಡಿಕೊಂಡು, ನಂಬಿಕೆಯಿಂದ, ಶ್ರದ್ಧೆಯಿಂದ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಈಗ ಕಾಲ ಬದಲಾಗಿದೆ. ಈ ಥರದ ಭೂತಾರಾಧನೆಯ ಸಾಂಪ್ರದಾಯಿಕ ಕೆಲಸಗಳನ್ನು ಮಾಡುವ ವ್ಯಕ್ತಿಗಳು ಇವತ್ತು ಇಲ್ಲ. ಹಾಗಾಗಿ ಇವತ್ತು ಅದನ್ನು ಬೇರೆಯವರು ಮಾಡ್ತಾರೆ. ಬೇರೆಯವ್ರನ್ನ ಕೈಯಲ್ಲಿ ಅದನ್ನು ಮಾಡಿಸುವಂಥ ಬದಲಾವಣೆಗಳು ಸಾಕಷ್ಟು ಆಗಿವೆ. ನಾವು ಪರಂಪರೆಯ ದೃಷ್ಟಿಯಿಂದ ನೋಡಿದರೆ ಹೀಗೆ ಎಲ್ಲ ಸಮಾಜದ ಎಲ್ಲ ಜನರು ತಮ್ಮ ತಮ್ಮ ಕೆಲಸಗಳನ್ನು ನಿರ್ವಹಿಸಿ, ಮುಖ್ಯವಾಗಿ ಆ ದೈವದ ಮಾಧ್ಯಮದ ವ್ಯಕ್ತಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧಗೊಂಡು ಆ ಮಾಯಕದಲ್ಲಿರುವ ಅಗೋಚರ ಜಗತ್ತಿನ ದೈವವನ್ನು ಬರಮಾಡಿಕೊಂಡು ಆಮೇಲೆ ಪ್ರಾರ್ಥನೆ ಮಾಡಿ ಈ ದೈವದ ಸ್ವರೂಪವನ್ನು ತೋರಿಸಲಾಗ್ತದೆ. ದೈವದ ಸ್ವರೂಪದಲ್ಲಿ ನಾವು ಬಹಳ ಮುಖ್ಯವಾಗಿ ಇನ್ನೊಂದು ತಿಳ್ಕೊಳ್ಬೇಕಾದದ್ದು ಅದರ ವೇಷಭೂಷಣಗಳ ಒಂದು ಜಗತ್ತನ್ನು ನೋಡಿ. ಈಗ ಅದರ ವೇಷಭೂಷಣ ನೋಡಿ, ನಾನು ಬಹಳ ಸರಳವಾಗಿ ಹೇಳುವುದಾದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಣ್ಣ ಮತ್ತು ವೇಷಭೂಷಣಗಳ ಮೂಲಕ ಒಂದು ವಿಸ್ತಾರವಾದ ಸ್ವರೂಪವನ್ನು ಪಡೀತಾನೆ. ಬಹಳ ಎತ್ತರಕ್ಕೆ ಏರ್ತಾನೆ, ಬಹಳ ಅಗಲಕ್ಕೆ ವಿಸ್ತರಿಸಿಕೊಳ್ತಾನೆ. ಅಂದರೆ ಅವನ ವ್ಯಕ್ತಿತ್ವ ಇದೆಯಲ್ಲ, ಅವನ ವ್ಯಕ್ತಿತ್ವ ಅದು ಅಸಾಧಾರಣವಾದ ವ್ಯಕ್ತಿತ್ವ ಅಂತ, ಹೋರಾಟದ ವ್ಯಕ್ತಿತ್ವ. ಸೊ ಒಂದು ಅಸಾಧಾರಣವಾದ ಕಾರಣಿಕವಾದ ವ್ಯಕ್ತಿತ್ವವನ್ನ ಸಾದರಪಡಿಸುವುದಕ್ಕೆ ಅಥವಾ ಅದನ್ನು ಬಿಂಬಿಸುವುದಕ್ಕೆ ಬೇಕಾದ ವೇಷಭೂಷಣಗಳು. ಇಲ್ಲದ್ರೆ ಅಷ್ಟೆತ್ತರದ ಅಣಿ ಯಾಕೆ ಅಂತ ಬರ್ತದೆ. ಸುಮಾರು 8-10 ಅಡಿ ಎತ್ತರದ ಅಣಿಯನ್ನು ಕಟ್ಟುತ್ತಾರೆ. ಈಗ ಒಬ್ಬ ವ್ಯಕ್ತಿಯ ಅಲೌಕಿಕ ವ್ಯಕ್ತಿತ್ವವನ್ನು ಕಟ್ಟಿಕೊಡುವುದಕ್ಕೆ ಬೇಕಾದ ಕ್ರಮಗಳವುಗಳೆಲ್ಲವೂ ಕೂಡ ಅವನ ವೇಷಭೂಷಣಗಳೇ ಹಾಗೆ. ಅಂದರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು, ಕೆಲವರು ಹೇಳ್ತಾರೆ ಅದು ವೇಷ ಅದಷ್ಟು ಚಂದ ಅಂತ. ಇಲ್ಲಿ 2 ಪದ ಬಳಸಬೇಕು ನಾನು. ವೇಷ ಚಂದ ಅಲ್ಲ, ವೇಷ ಅರ್ಥಪೂರ್ಣವ ಅಂತ ನೋಡಬೇಕು ನಾವು. ಯಾವುದೇ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಡುವಾಗ ಅಲ್ಲಿಯ ವೇಷಭೂಷಣಗಳು ಅರ್ಥಪೂರ್ಣವಾಗಿ ಕೆಲಸ ಮಾಡ್ತದೋ ಅಂತ. ಚಂದ ಅದು ಬೇರೆ. ಭೂತಾರಾಧನೆಯನ್ನು ನೀವು ಬೇರೆ ಯಾವುದೋ ಒಂದು ರಂಗ ಪ್ರಕಾರಕ್ಕೆ ಸೇರಿಸಿದರೆ ಇದು ಬಹಳ ಕ್ರೂಡಾಗಿ ಕಾಣಬಹುದು. ಅದುವೇ ಅದರ ಲಕ್ಷಣ. ಆ ದೊರಕುತನವೇ ಆ ರಂಗಭೂಮಿಯ ಲಕ್ಷಣ. ಇವತ್ತು ಯಕ್ಷಗಾನದ ಪ್ರಭಾವ ಆಗಿದೆ. ಯಕ್ಷಗಾನದ ಬಹಳ ಸುಂದರವಾದ ರೀತಿಯ ಬಣ್ಣಗಾರಿಕೆಯನ್ನೆಲ್ಲ ಭೂತಾರಾಧನೆಯಲ್ಲಿ ಮಾಡ್ತಾರೆ. ವಾಸ್ತವಿಕವಾಗಿ ಭೂತಾರಾಧನೆಯ ಬಣ್ಣಗಾರಿಕೆಯ ಸ್ವರೂಪ ನೋಡಿದರೆ ಅದು ಬಹಳ ದೊರಗಾದ ಮತ್ತು ಒಂದರ್ಥದಲ್ಲಿ ಸ್ವಲ್ಪ ಸಿಟ್ಟು, ಅಸಹನೆಯನ್ನ ವ್ಯಕ್ತಪಡಿಸುವ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಅವನು ಕೈಯಲ್ಲಿ ಖಡ್ಗ ಹಿಡ್ಕೊಳ್ತಾನೆ, ಕಡ್ತಲೆ ಅಂತ ಹೇಳ್ತೇವೆ, ಮಣಿ ಹಿಡ್ಕೊಳ್ತಾನೆ, ಚವಳ ಹಿಡ್ಕೊಳ್ತಾನೆ, ಆಮೇಲೆ ತಲೆಮಣಿ, ತಲೆಪಟ್ಟು, ಆಮೇಲೆ ತಿರಿಗುಬ್ಬೆ ಇದೆಲ್ಲ ಕಟ್ಟಿಕೊಳ್ತಾನೆ. ಬೆನ್ನಿನ ಮೇಲೆ ಬಹಳ ವಿಸ್ತಾರವಾದ, ಬಹಳ ವಿಶಾಲವಾದ, ಬಹಳ ಎತ್ತರವಾದ ಒಂದು ಅಣಿಯನ್ನು ಕಟ್ಟಿಕೊಳ್ತಾನೆ. ಅಂದರೆ ಅಸಾಧಾರಣ ವ್ಯಕ್ತಿತ್ವ ಅಂತ ಅದನ್ನು ತೋರಿಸುವುದು. ಹಾಗಾಗಿ ಈ ಕಲ್ಪನೆಗಳು ನೀವು ಈ ಎಲ್ಲ ಜಗತ್ತಿನಲ್ಲಿ ಕೂಡ ಇವೆ. ಆಫ್ರಿಕಾದಲ್ಲಿ ಇವೆ, ಚೀನಾದಲ್ಲಿದೆ, ಜಪಾನ್ನಲ್ಲಿದೆ. ಜಪಾನಿನ ನೀವು ಥಿಯೇಟರ್ಗಳು, ನಾನು ಒಂದು ಬಾರಿ ಜಪಾನಿಗೆ ಹೋಗಿದ್ದೆ, ಟೋಕಿಯೋ. ಅಲ್ಲಿ ಕಬೂಕಿಯಲ್ಲಿ ಬರುವ ಅನೇಕ ನಾಟಕದ ಟೆಕ್ಸ್ಟ್ಗಳು ಈ ವಸ್ತು ಉಳ್ಳವುಗಳು. ನನಗೆ ಎಷ್ಟು ಬಾರಿ ಆಶ್ಚರ್ಯ ಕಾಣುತ್ತೆ, ನಮ್ಮ ಸೌತ್ ಕೇಂದ್ರದ ನಾಟಕದವರು ಇದನ್ನ ಯಾಕೆ ಬಳಸ್ಕೊಳ್ಳಿಲ್ಲ ಅಂತ. ಆಕ್ಚುಲಿ ಮಾಡರ್ನ್ ಥಿಯೇಟರಿಗೆ ನಮ್ಮಲ್ಲೆಲ್ಲ ಏನಾಗಿದೆ, ಈಗ ಅನೇಕರು ಕಲ್ಲೊಟ್ಟಿ ನಾಟಕ ಮಾಡಿದ್ರೆ ಬಹುಶಃ ಮಾಡರ್ನ್ ವ್ಯಕ್ತಿನ ಆಲೋಚನೆ ಇಟ್ಕೊಂಡು ಮಾಡರ್ನ್ ಥಿಯೇಟರಿಗೆ ಒನ್ ಆಫ್ ದಿ ಬೆಸ್ಟ್ ಟೆಕ್ಸ್ಟ್ಗಳು ಅಂದ್ರೆ ಈ ಟೆಕ್ಸ್ಟ್ಗಳು. ನಾನು ನೋಡಿದಾಗೆ, ನಾನು ಟೋಕಿಯೋದಲ್ಲಿ 1 ವಾರ ಇದ್ದಾಗ ಅಲ್ಲಿ ಹೇಗಿದೆ ಅಂದ್ರೆ, ನಗರದಲ್ಲಿ ಥಿಯೇಟರ್ ಇದೆ, ಕಬೂಕಿ ಥಿಯೇಟರ್, ಅಲ್ಲಿ 2 ಶೋ ಇದೆ, ಸುಮ್ಮನೆ ಕೂತ್ಕೊಳ್ಬೋದು. ಅನೇಕ ನಮ್ಮ ಜರ್ಮನಿಲಿ ನಾನು ನೋಡಿದ್ದೆ ಇದರದ್ದು.
ಅಂದ್ರೆ ಈ ತರದ ನೀವು ಭೂತದ ರೀತಿಯ ಇವುಗಳೇ ಮನುಷ್ಯರ ಜೊತೆಗೆ ಸಂಪರ್ಕ ಪಡೆದು ಮಾಡುವಂತ ಒಂದು ಕಲ್ಪನೆಗಳು. ಆದ್ರೆ ಅದನ್ನ ಮಾಡರ್ನ್ ಥಿಯೇಟರ್ ಕೂಡ ಬಳಸ್ಕೊಂಡಿದ್ದಾರೆ. ಆದ್ರೆ ಇದು ಒಂದು, ಯಾಕೆಂದ್ರೆ ಇದನ್ನ ಈಗ ನೀವು ಆಫ್ರಿಕನ್ ಲೇಖಕರು, ದೊಡ್ಡ ಲೇಖಕರು ಒಲೆ ಸೋಯಿಂಕ, ಚಿನುಬಚಿವೆ ಮುಂತಾದವರು ಅವನ್ನ ಇಟ್ಕೊಂಡು ಕಾದಂಬರಿ ಬರ್ತಾರೆ, ಕಾದಂಬರಿಯಲ್ಲಿ ಬಳಸ್ಕೊಂಡಿದ್ದಾರೆ, ಇಮೇಜ್ ಬಳಸ್ಕೊಂಡಿದ್ದಾರೆ. ಅಂದ್ರೆ ಈ ತರದವುಗಳು ಆರಾಧನೆಯ ರೂಪದಲ್ಲಿ ಒಂದು ಕಾಲಕ್ಕಿದ್ದು. ಆದ್ರೆ ಆಧುನೀಕರಣ ಬಂದ ಮೇಲೆ ಈ ಆರಾಧನೆಗಳು ಕಡಿಮೆಯಾಗಿವೆ, ಎಲ್ಲ ಕಡೆಗಳು ಕಡಿಮೆ. ಆದರೆ ಅವುಗಳು ರೂಪದಲ್ಲಿ, ಪುನಾರಚಿತ ರೂಪದಲ್ಲಿ ಬೇರೆ ಬೇರೆ ರೀತಿ ಕಾಣಿಸಿಕೊಳ್ತವೆ. ಅದು ಡಾಕ್ಯುಮೆಂಟೆಡ್ ಆಗಿರ್ಬೋದು, ಈ ತರದಿರ್ಬೋದು. ಇನ್ನೊಂದು ನೋಡಿ, ಅವನ ಆ ಭೂತ ಕಟ್ಟುವ ವ್ಯಕ್ತಿ, ಇದು ಬಹಳ ಮುಖ್ಯವಾದ ಭಾಗ. ಅದರ ಸ್ವರೂಪ ಅರ್ಥ ಮಾಡಿಕೊಳ್ಳುವಾಗ ಆತ ಬಹಳ ಆರಂಭದ ಬಹಳ ಹೊತ್ತು ಒಂದು ವಿಶೇಷವಾದ ಸಿಟ್ಟು ಮತ್ತು ಅಸಹನೆಯನ್ನು ತೋರಿಸ್ತಾರೆ. ಕಲ್ಪುನೆ ಅಂತ ಹೇಳ್ತಾರೆ, ತುಳುವಿನಲ್ಲಿ ಕಲ್ಪುನೆ ಅಂತ. ಒಂಥರದ ಎತ್ತರದ ಸ್ವರವನ್ನು ಹೊರಡಿಸುವುದು, ಆರ್ಭಟಿಸುವುದು ಅಂತ ನಾವು ಹೇಳಬಹುದು. ಕೈಯಲ್ಲಿ ಬೆಂಕಿ ಹಿಡ್ಕೊಳ್ಳುವುದು, ಬೆಂಕಿಯನ್ನು ನುಂಗುವುದು, ಆಮೇಲೆ ಬೆಂಕಿಯ ಮೇಲೆ ಹಾರುವುದು, ಬೆಂಕಿಯನ್ನು ಎದೆಗೆ ಇಟ್ಟುಕೊಳ್ಳುವುದು, ಕತ್ತಿಯಿಂದ ಕಡಿದುಕೊಳ್ಳುವುದು, ರಕ್ತ ಬರಿಸುವುದು, ಕೋಳಿಯನ್ನು ತಿನ್ನುವುದು. ಇದೆಲ್ಲ ಏನು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಅದು ಸ್ವಲ್ಪ ಕ್ರೌರ್ಯ ಕಾಣುತ್ತದೆ. ಆದರೆ ಭೂತಾರಾಧನೆಯ ಪರಿಕಲ್ಪನೆ ಇಟ್ಟುಕೊಂಡ್ರೆ ಅಂತಹ ಘಟನೆಗಳ ಮೂಲಕ, ಅಂತಹ ಅಭಿನಯದ ಮೂಲಕ ಆತ ತನ್ನ ಸೇಡನ್ನು, ತನ್ನ ಸಿಟ್ಟನ್ನು ತೋರಿಸಿಕೊಳ್ತಾ ಇದ್ದಾರೆ. ನಿಮಗೆ ಸ್ಪಷ್ಟ ಹೇಳಬೇಕಾದ್ರೆ, ಒಂದು ದೇವರ ಮೂರ್ತಿ ನೋಡಿ, ನೀವು ದೇವರ ಜಾತ್ರೆ ನೋಡಿ, ಅಲ್ಲಿ ಮೌನ. ಅಲ್ಲಿ ಭೂತಾರಾಧನೆಯಲ್ಲಿ ಸದ್ದು ಗದ್ದಲ, ಅಲ್ಲಿ ಹಿಮ್ಮೇಳ ಇರಬಹುದು, ಆರ್ಭಟೆಗಳು. ಆರಂಭದ ಪೂರ್ವರಂಗದಲ್ಲಂತೂ ನೆಗೆಯುವುದೇನು, ಓಡುವುದೇನು, ಹಾರುವುದೇನು, ಎಷ್ಟು ಜನ ಹಿಡ್ಕೊಳ್ತಾರೆ ಕೆಲವು ದೈವಗಳ ಸಂದರ್ಭದಲ್ಲಿ ಅಂತಂದ್ರೆ ಆತ ಅತ್ಯಂತ ಸಿಟ್ಟು ಮತ್ತು ಅಸಹನೆಯನ್ನು ತೋರಿಸ್ತಾನೆ. ಇಲ್ಲಿ ಬಹಳ ಮುಖ್ಯ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಏನಂದ್ರೆ, ಇದು ಯಾರ ಸಿಟ್ಟು? ಇದು ಯಾವ ಜನರ ಸಿಟ್ಟು? ಇದು ಕೇವಲ ಭೂತ ಕಟ್ಟುವ ವ್ಯಕ್ತಿಯೊಬ್ಬನ ಸಿಟ್ಟೋ, ಅಥವಾ ಅವನು ಪ್ರತಿನಿಧಿಸುವ ಯಾರೆಲ್ಲ ಶೋಷಿತರಿದ್ದಾರೆ, ದುಡಿಮೆ ಮಾಡುವವರಿದ್ದಾರೆ, ಅನ್ಯಾಯಕ್ಕೊಳಗಾದವರಿದ್ದಾರೆ, ಅವರ ಅಸಹನೆಯೋ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಭೂತ ಕಟ್ಟುವ ಒಬ್ಬ ಮಾಧ್ಯಮ, ಆ ವ್ಯಕ್ತಿಯ ಸಿಟ್ಟು ಮಾತ್ರ ಅಲ್ಲ, ಅದು ಒಂದು ಸಮಾಜದ ಸಿಟ್ಟದು, ಸಮಾಜದ ಜನರ ಸಿಟ್ಟದು. ಹಾಗಾಗಿ ಭೂತಾರಾಧನೆ ಇರುವಂಥದ್ದೇ ಸಿಟ್ಟು ಮತ್ತು ಪ್ರತಿಭಟನೆ. ಇದರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಗಮನಿಸಬೇಕಾದದ್ದು ಭೂತಾರಾಧನೆಯಲ್ಲಿರುವ ಸಿಟ್ಟು, ಜನರ ಸಿಟ್ಟು ಮತ್ತು ಪ್ರತಿಭಟನೆ. ಹಾಗಾಗಿ ಈ ರಂಗಭೂಮಿಯನ್ನ ಒಂದು ಪ್ರೊಟೆಸ್ಟ್ ಎಲಿಮೆಂಟ್ ಇರುವ, ಒಂದು ಪ್ರತಿಭಟನೆಯ ಆಶಯ ಇರುವ ರಂಗಭೂಮಿ ಅಂತ ಎಲ್ಲ ವಿದ್ವಾಂಸರು ಗುರುತಿಸಿದ್ದಾರೆ. ಹಾಗಾಗಿ ನಿಮಗೆ ಚರಿತ್ರೆಯ, ಇತಿಹಾಸದ ಪ್ರತಿಭಟನೆಗಳನ್ನು, ಇತಿಹಾಸದ ಅನ್ಯಾಯಗಳನ್ನು, ಇತಿಹಾಸವನ್ನು ಮರುಕಟ್ಟಬೇಕಾದ್ರೆ ಭೂತಾರಾಧನೆ ಅತ್ಯುತ್ತಮವಾದ ಒಂದು ಆಕರ ಸಾಮಗ್ರಿ. ಅಂದರೆ ನಮ್ಮ ಇತಿಹಾಸ ಬಹಳ ಸುಂದರವಾದ, ಬಹಳ ಸೌಮ್ಯವಾದ, ಅಥವಾ ಬಹಳ ಎಲ್ಲರಿಗೂ ಒಂದು ಒಳ್ಳೆಯದನ್ನೇ ಮಾಡಿದ ಒಂದು ಇತಿಹಾಸ ಅಲ್ಲ ಅದು. ನಮ್ಮ ಇತಿಹಾಸದಲ್ಲಿ ಅನೇಕ ಅನ್ಯಾಯಗಳಾಗಿವೆ, ಶೋಷಣೆಗಳಾಗಿದೆ. ಅದು ಗಂಡಸರಿಂದ ಹೆಂಗಸರ ಶೋಷಣೆ ಇರಬಹುದು, ಉಳ್ಳವರಿಂದ ಬಡವರ ಶೋಷಣೆ ಇರಬಹುದು, ಗೇಣಿದಾರರಿಂದ ಒಕ್ಕಲಿಗರ ಶೋಷಣೆ ಇರಬಹುದು, ರಾಜರಿಂದ ಅಧಿಕಾರ ವರ್ಗದವರಿಂದ ದುಡಿಯುವ ವರ್ಗದ ಶೋಷಣೆ ಇರಬಹುದು. ಹಾಗೆಂತೇಳಿ ಜನ ಒಟ್ಟಿಗೆ ಬದುಕಿದ್ದಾರೆ. ಆದರೆ ಎಲ್ಲೋ ಒಂದು ಸಿಟ್ಟಿದೆ. ಆ ಸಿಟ್ಟನ್ನ ಈ ರಂಗಭೂಮಿ ತೋರಿಸ್ತಾ ಬಂದಿದೆ. ಹಾಗಾಗಿ ಕರಾವಳಿ ಭಾಗದ ತುಳುನಾಡಿನ ಇತಿಹಾಸವನ್ನ ಹೊಸದಾಗಿ ಕಟ್ಟುವುದಾದರೆ, ಪರ್ಯಾಯವಾಗಿ ಕಟ್ಟುವುದಾದರೆ, ಅಥವಾ ಸಮಾನಾಂತರವಾಗಿ ಕಟ್ಟುವುದಾದರೆ ಭೂತಾರಾಧನೆ ಅತ್ಯಂತ ಸಮರ್ಥವಾದ, ಅತ್ಯಂತ ಸಮೃದ್ಧವಾದ ಒಂದು ಆಕರ ಸಾಮಗ್ರಿ, ತುಂಬ ಮಾಹಿತಿಗಳಿರುವಂತಹ ಒಂದು ಕ್ಷೇತ್ರ ಧಾರ್ಮಿಕ ರಂಗಭೂಮಿ ಅಂತ ನಾನು ಭಾವಿಸಿದ್ದೇನೆ. ಪರಪತೆ ಪಳಪಕಟ್ಟು ಕುಮಾರ ಕಟ್ಟಣ ಗೋವ ಕನ್ಯಕೋಲಯೇ